ಜೆಡಿಎಸ್ ಬಿಜೆಪಿಯ ಮೈಸೂರು ಚಲೋ ಯಾತ್ರೆಗೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಅವರಿದ್ದಾರೆ. ಬನ್ನಿ ಅವನ್ನೇ ಮಾತಾಡಿ. ಸರ್, ಇವತ್ತು ತಮ್ಮ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಿಎಂ ಅವರ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 3ನೇ ದಿನಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಎಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಒಂದೇ ಅಲ್ಲ, ಈ ಸರ್ಕಾರದಲ್ಲಿ ಹಲವಾರು ರೀತಿಯ ಹಗರಣಗಳು ನಡೀತಿದೆ. ಈ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಯಾವ ನೈತಿಕತೆಗಳನ್ನು ಉಳಿಸ್ಕೊಂಡಿಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದಲೇ ವರ್ಗಾವಣೆ ದಂಧೆಗಳಿರ್ಬೋದು, ಹಲವಾರು ರೀತಿಯ ಅಕ್ರಮಗಳನ್ನು ನಡೆಸ್ತಕ್ಕಂಥದ್ರಲ್ಲಿ ನಿರಂತರವಾಗಿ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಅದಷ್ಟೇ. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ತೊಲಗಬೇಕು ಅಂತಕ್ಕಂಥದ್ದನ್ನೇ ಜನತೆಯಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಸರ್, DK ಶಿವಕುಮಾರ್ ಅವರು ಜನಾಂದೋಲನ ಸಮಾವೇಶಗಳ ಮೂಲಕ ತಮಗೆ ಸಾಕಷ್ಟು ಸವಾಲುಗಳನ್ನು ಹಾಕ್ತಾ ಇರುವಂಥದ್ದು, ಜೊತೆಗೆ ತಮ್ಮ ಆಸ್ತಿಗಳನ್ನು ಘೋಷಣೆ ಮಾಡಿ ಅನ್ನೋ ಒಂದು ಸವಾಲನ್ನು ಕೂಡ ಹಾಕಿರುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿದೆ, ಅದರ ಜೊತೆಗೆ ನಮ್ಮ ಎಲೆಕ್ಷನ್ ಕಮಿಷನಿಗೆ ಚುನಾವಣೆಯಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. RTI ಇದೆ, ಅದು ಏನೇನು ಬೇಕು ತರಿಸ್ಕೊಳ್ಳೋಕ್ಕಾಗಲ್ವಾ, ನಾ ಡಿಕ್ಲೇರ್ ಮಾಡಬೇಕಾ? ಇವೆಲ್ಲ ಸಾರ್ವಜನಿಕವಾಗಿ ಇವತ್ತು ಯಾರಿಗೆ ಬೇಕಾದ್ರೂ ದೊರಕ್ತದೆ. ನಾವು ಮಾಡಿರೋ ಆಸ್ತಿಗಳು ಸುಳ್ಳು ಹೇಳ್ಕೊಂಡು ತಿರುಗಾಕಾಯ್ತದೆ. ಅಲ್ಲಿ ಹೋಗಿ ಮತ್ತಿಕೆರೆ ಹೋಗಿ ಇವ್ರು ಮಾಡ್ತಿರೋದು ಗೊತ್ತಾಯ್ತದೆ. ಮತ್ತಿಕೆರೆ ರೈಲ್ವೆ ಸ್ಟೇಷನ್ ಐತಲ್ಲ, ಹೋಗಲ್ಲ ನೋಡಿ, ದಿನ ರಾತ್ರಿ ಬರ್ತಾವಲ್ಲ ದಿಮ್ಮಿ ಕಲ್ಲಿಂದು, ಅಲ್ಲಿ ನೋಡಿದ್ರೆ ಗೊತ್ತಾಯ್ತದೆ ಇವ್ರ ಆಸ್ತಿ ಏನು ಅಂತ ಹೇಳಿ. ಸರ್, ಮೂಡ ವಿಚಾರಕ್ಕೆ ಸಿಎಂ ರಾಜೀನಾಮೆಗೆ ತಾವು ಆಗ್ರಹಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ನಿನ್ನೆ ಒಂದು ಏನು ರಾಜ್ಯಕ್ಕೆ ಬಂದು ಇದರಲ್ಲಿ ಸಿಎಂ ಪಾತ್ರ ಏನೂ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರೆ, ಜೊತೆಗೆ ಸಚಿವರು ಕೂಡ ಇವ್ರಿಗೆ ನಿಲ್ಬೇಕು. ಇವರೇನು ತನಿಖಾಧಿಕಾರಿಗಳ? ನೆನ್ನೆ ಡೆಲ್ಲಿಯಿಂದ ಬಂದು ಸರ್ಟಿಫಿಕೇಟ್ ಕೊಟ್ಟವರಲ್ಲ, ಇವರು ತನಿಖಾಧಿಕಾರಿಗಳ? ಇವರೇನು ತನಿಖೆ ನಡೆಸೋರ? ಯಾವ ಆಧಾರದ ಮೇಲೆ ಹೇಳ್ತಾರೆ? ಕಣ್ಣು ಮುಂದೆ ರೆಕಾರ್ಡ್ ಇದೆ, ದಾಖಲಾತಿ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ 62 ಕೋಟಿ ಆಸ್ತಿ ಅದು ಅಂತ. 62 ಕೋಟಿ ಆಸ್ತಿ ಇವ್ರ ಧರ್ಮಪಂಥಿದ? 62 ಕೋಟಿ ಆಸ್ತಿ ಮೂಡಾಗಿ ಸೇರಿರೋ ಆಸ್ತಿ. ಅದನ್ನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಸೈಟ್ ತಗೊಂಡಿದ್ದೀರಿ. ನೀವು ಕಾನೂನುಬಾರವಾಗಿ ಸೈಟ್ ತಗೊಂಡು 62 ಕೋಟಿ ಡಿಮ್ಯಾಂಡ್ ಮಾಡ್ತೀರಲ್ಲ, ಅದಕ್ಕಿಂತಲೂ ಬೇಕಾ ಸಾಕ್ಷಿ? ಅವತ್ತಿದೆ ನಾಯಕರುಗಳಿಗೆ ಅಲ್ಪ ಸ್ವಲ್ಪ ದೇಶದ ಜನರ ಸಂಪತ್ತು ಲೂಟಿ ಆಗೋದನ್ನು ನಿಲ್ಲಿಸಬೇಕು ಅನ್ನೋದಿದ್ರೆ ಸರಿಯಾದ ತೀರ್ಮಾನ ತಗೋಬೇಕು ಅವರಷ್ಟೇ. ಸರ್, ಈ ಪಾದಯಾತ್ರೆಯಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಒಂದು ಆತಂಕ, ಜೊತೆಗೆ ಭಯ ಶುರು ಆಗಿದೆ. ಅದರಲ್ಲಿ ಸಂಶಯನೇ ಇಲ್ಲ. ಕಾಂಗ್ರೆಸ್ನವ್ರು ನಿದ್ದೆಗೆಡಿಸಿರತಕ್ಕಂಥದ್ದಂತೂ ಸತ್ಯ. ಆತಂಕಕ್ಕಿಂತ ಪಾಪ ನಿದ್ದೆಗೆಟ್ಟಿದ್ದಾರೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು. ಸರ್, ಅಶ್ವಮೇಧ ಯಾಗ ಅಂತ ತಾವು ನೆನ್ನೆ ಹೇಳಿರುವಂಥದ್ದು, ಯಾವ ರೀತಿ ಅಶ್ವಮೇಧ ಯಾಗ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಇದು ರಥ ಚಲನೆ ಆಗಿದೆಯಲ್ಲ, ಬೆಂಗಳೂರಿನ ಕೆಂಪಮ್ಮನ ದೇವಸ್ಥಾನದಿಂದ ದೇವರ ಒಂದು ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟಿದೆಯಲ್ಲ ರಥ, ಮೈಸೂರಿನ ಚಾಮುಂಡೇಶ್ವರಿ ತಾಯಿ ಮುಂದೆ ಸನ್ನಿಧಾನಕ್ಕೆ. ಈ ರಥವನ್ನು ಇವತ್ತು ಬಿಟ್ಟಿರ್ತಕ್ಕಂಥದ್ದೇ ಈ ಸರ್ಕಾರದ ಪಾಪದ ಕೊಡ ಏನು ತುಂಬಿದೆ. ಈ ಪಾಪದ ಕೊಡಕ್ಕೆ ಪ್ರಾಯಶ್ಚಿತ್ತ ನಾವು ಮಾಡ್ಕೋದಲ್ಲದಲ್ಲ, ಅವರು ಮಾಡ್ಕೋಬೇಕಾಗಿದೆ. ಪಾಪ ನಮ್ಮನ್ನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತಾರೆ ನಮ್ಮ ಉಪಮುಖ್ಯಮಂತ್ರಿ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ನಾವೇನು ತಪ್ಪು ಮಾಡಿದ್ದೀವಿ? ಉಪಮುಖ್ಯಮಂತ್ರಿಗಳ ಸವಾಲುಗಳನ್ನು ಸ್ವೀಕಾರ ಮಾಡ್ತೀರಾ ಸರ್? ದಾಖಲೆಗಳಾಗಿರ್ಬೋದು ಅಥವಾ ಎಲ್ಲಿದ್ದ ಪೊಳ್ಳು ಸವಾಲು ಅವೆಲ್ಲ ಏನೈತೆ ಅದರಲ್ಲಿ? ಸರ್ಕಾರ ಅವ್ರ ಕೈಲಿಲ್ವಾ? ಸರ್ಕಾರ ಅವ್ರ ಕೈಲೇ ಇಟ್ಕೊಂಡವ್ರು, ಜನ ಕೊಟ್ಟವ್ರ ಅಧಿಕಾರ. ನಾನೇನಾದರೂ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದರೆ, ಆಸ್ತಿ ಸಂಪಾದನೆ ಮಾಡಿದರೆ ತನಿಖೆ ಮಾಡಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಅಧಿಕಾರ ಕೊಟ್ಟಿಲ್ವಾ? ಈಗ ಸಂವಿಧಾನ ರಚನೆಯಲ್ಲಿ ಇಟ್ಟವ್ರಲ್ಲ ಅಧಿಕಾರನ, ಯಾಕಪ್ಪ ಅದನ್ನು ಉಪಯೋಗ ಮಾಡ್ತಾ ಇಲ್ಲ? ಬರೀ ಬೀದಿಲಿ ತಮಟೆ ಇಟ್ಕೊಂಡು ಹೋಗಕ್ಕೆ ನಿಮ್ಮನ್ನು ಕಳಿಸಿರೋದು. ಆ ಆಪಾದನೆ ಈ ಆಪಾದನೆ ಅಂತ ಮಾಡ್ಕೊಂಡು ಹೋಗೋಕ್ಕೆ. ಅದರಿಂದ ಕಾಲ ನಿರ್ಧಾರ ಮಾಡೋದು. ಬನ್ನಿ. ಇವಿಷ್ಟು ಏನು ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.